ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಅದ್ವೈತ್ ಅಕೌಂಟ್ ನಲ್ಲಿ ಇದ್ದಂತಹ 1 ಕೋಟಿ ಹಣಕ್ಕೂ ಇದೆಯಾ ಈ ಮಿಸ್ಸಿಂಗ್ ಲಿಂಕ್ ಅಂತ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕ್ತಿರುವಂತ ಕಾಡುಗೋಡಿ ಪೊಲೀಸರು ಅದ್ವೈತ್ನ ಯುಪಿಐ ವಹಿವಾಟಿನ ಮೇಲೂ ಕೂಡ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಅಕೌಂಟ್ ನಲ್ಲಿ ಇರುವಂತಹ ಹಣದ ವಹಿವಾಟಿನ ಮೇಲೂ ಕೂಡ ಪೊಲೀಸರು ನಿಗಾ ಇಟ್ಟಿದ್ದಾರೆ. ಹ್ಯಾಕರ್ ಆಗಿದ್ದ ಅದ್ವೈತ್ ಸೂಸೈಡ್ ಮಾಡಿಕೊಂಡಿರೋದೇ ಡೌಟ್. ಲವರ್ಸ್ ಹಾಗೂ ಸ್ನೇಹಿತರ ಮೊಬೈಲ್ಗಳ ಮೇಲೂ ಕೂಡ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಯಾರ ಮೊಬೈಲ್ನಿಂದ ಯಾರಿಗೆ ಕರೆ ಹೋಗಿದೆ ಅನ್ನೋದ್ರ ಬಗ್ಗೆನೂ ಕೂಡ ತನಿಖೆ ಮಾಡ್ತಿರೋ ಪೊಲೀಸರು. ತನಿಖೆ ಸಂದರ್ಭದಲ್ಲಿ ಸಣ್ಣ ಸುಳಿವು ಸಿಕ್ಕರೂ ಕೂಡ ಈ ಮಿಸ್ಸಿಂಗ್ ಹಿಸ್ಟರಿ ಬಯಲಾಗುತ್ತೆ. ಇನ್ನು ಅದ್ವೈತ್ ಅಕೌಂಟ್ ನಲ್ಲಿದ್ದಂತ ಈ 1 ಕೋಟಿ ಹಣ ಏನಿದೆ ಅದಕ್ಕೂ ಆತ ಮಿಸ್ ಆಗೋದಕ್ಕೂ ಮಿಸ್ಸಿಂಗ್ ಕೇಸ್ಗೂ ಲಿಂಕ್ ಇದೆಯಾ ಅಂತ. 1 ಕೋಟಿ ಹಣ ಇದೆ ಅಂದ್ರೆ ಈಗ ಆತ ಬಡವನೋ ಏನೋ ಸಾಲ ಸೋಲ ಮಾಡ್ಕೊಂಡಿದ್ದ ಅಂದ್ರೆ ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋಗಿರ್ಬೋದು ಅಂತ ಅನ್ಬೋದು. ಬಟ್ ಆತನ ಅಕೌಂಟ್ ನಲ್ಲಿ 1 ಕೋಟಿ ಹಣ ಇದೆ. ಈ 1 ಕೋಟಿ ಹಣ ಬಂದಿದ್ದು ಎಲ್ಲಿಂದ, ಆ ಆದಾಯದ ಮೂಲ ಏನು, ಆತ ಹ್ಯಾಕರ್ ಆಗಿದ್ದ ಅಂತ ಬೇರೆ ಹೇಳ್ತಿದ್ದಾರೆ. ಹಾಗಾಗಿ ಇದ್ರ ಮೂಲವನ್ನು ಕೂಡ ಪೊಲೀಸರಿಗ ಕೆದಕ್ತಾ ಇದ್ದಾರೆ. ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ನ ಕಲೆ ಹಾಕ್ತಾ ಇದ್ದಾರೆ. ಈತ ಯಾರ್ಯಾರ ಜೊತೆಗೆ ಮಾತನಾಡ್ತಾ ಇದ್ದ, ಈತನ ಫ್ರೆಂಡ್ಸ್ ಏನ್ ಕೆಲಸ ಮಾಡ್ತಾರೆ, ಇವರೆಲ್ಲ ಏನ್ ಕೆಲಸ ಮಾಡ್ತಾ ಇದ್ರು, ಈ ಮಿಸ್ಸಿಂಗ್ ಕೇಸ್ಗೂ ಈ 1 ಕೋಟಿ ಹಣಕ್ಕೂ ಇವರ ಟ್ರಾನ್ಸಾಕ್ಷನ್ಗಳಿಗೂ ಏನಾದರೂ ಲಿಂಕ್ ಇದೆಯಾ, ಏನಾದರೂ ಒಂದು ಸುಳಿವು ಸಿಕ್ಕರೂ ಕೂಡ ಈ ಮಿಸ್ಸಿಂಗ್ ಮಿಸ್ಟರಿ ಏನಿದೆ ಬಯಲಾಗ್ಬಿಡುತ್ತೆ. ಬಟ್ ಯಾವ ಸುಳಿವು ಕೂಡ ಸಿಗ್ತಾ ಇಲ್ಲ. ಎಲ್ಲರನ್ನೂ ವಿಚಾರಣೆ ಮಾಡ್ತಿದ್ದಾರೆ, ಅವರ ಅಕೌಂಟ್ಸನ್ನು ಕೂಡ ಪರಿಶೀಲನೆ ಮಾಡಲಾಗ್ತಾ ಇದೆ. ಈ ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಇಷ್ಟು ದಿನ ಆದರೂ ಒಂದೇ ಒಂದು ಸುಳಿವು ಸಿಗ್ತಾ ಇಲ್ಲ. ಏನಾಯಿತು ಅವತ್ತಿನ ದಿನ, ಯಾತಕ್ಕಾಗಿ ಆತ ಶಿವಗಂಗೆ ಬೆಟ್ಟಕ್ಕೆ ಹೋಗಿದ್ದು, ಆ ಯುವತಿಯ ಜೊತೆಗೆ ಸುಲಭವಾಗಿ ಸೂಸೈಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಕೇಳಿದ್ನಲ್ಲ, ಅದು ಕೂಡ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಸೂಸೈಡ್ ಮಾಡ್ಕೊಳ್ಳೋದಕ್ಕೆ ಹೋದ್ನಾ, ಮಾಡ್ಕೊಂಡ್ನ ಇಲ್ವಾ, ಅಟ್ಲೀಸ್ಟ್ ಸೂಸೈಡ್ ಮಾಡ್ಕೊಂಡಿದ್ರೆ ಬಾಡಿ ಆದರೂ ಸಿಗಬೇಕಾಗಿತ್ತು, ಅದು ಇಲ್ಲ. ಹೀಗಾಗಿ ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಈ ಕೇಸ್. ಸದ್ಯ ಕಾಡುಗೋಡಿ ಪೊಲೀಸರು ಈಗ ಟೆಕ್ನಿಕಲ್ ಎವಿಡೆನ್ಸ್ನ ಕಲೆ ಹಾಕ್ತಿದ್ದಾರೆ. ಏನಾದರೂ ಸುಳಿವು ಸಿಗಬಹುದಾ ಅಂತ, ಈತನ ಜೊತೆಗೆ ಯಾರಿಗೆ ಲಿಂಕ್ ಇತ್ತು ಏನು ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ.